ಇಮಿಡಿಯೇಟ್ಲಿ ನಡ್ಡಾಜಿ ಅವ್ರಿಗೆ ಫೋನ್ ಮಾಡಿ ಈಗ ಜಗದೀಶ್ ಶೆಟ್ಟರ್ ಬರ್ತಾರೆ, ಪಾರ್ಟಿಗೆ ಜಾಯ್ನ್ ಆಗ್ತಾರೆ, ನೀವು ಹೋಗಿ ಜಾಯ್ನ್ ಆಗಬೇಕು, ಪಾರ್ಟಿ ಆಫೀಸಿಗೆ ನೀವು ನಡೀರಿ, ಮುಂದಿನ ಕಾಳಜಿ ನಾವು ತೊಗೊತೀವಿ ಅಂತ ಹೇಳಿದ ಮೇಲೆ ಹೋಗಿದ್ದೀವಿ. ಮಹೇಶ್ ತೆಂಗಿನಕಾಯಿ ಅವರು ಒಂದು ಮಾತು ಹೇಳಿದ್ರು, ಏನಂದ್ರೆ ಬಿಜೆಪಿಗೆ ಶೆಟ್ಟರ್ ಅನಿವಾರ್ಯ ಇದ್ದಿಲ್ಲ, ಶೆಟ್ಟರ್ಗೆ ಅನಿವಾರ್ಯವಾಗಿ ಬಿಜೆಪಿಗೆ ಬರ್ತಾ ಇದಾರಂತೆ. ವೈಯಕ್ತಿಕವಾದಂಥ ಯಾರ ಅಭಿಪ್ರಾಯಗಳಿದ್ದಾರೆ, ರಾಷ್ಟ್ರೀಯ ನಾಯಕರ ಕರೆದ ಮೇಲೆ ಸೇರ್ಪಡೆ ಮಾಡಿದ ಮೇಲೆ ಆ ವೈಯಕ್ತಿಕ ಅಭಿಪ್ರಾಯಗಳಿಗೆ ಮಹತ್ವವಿಲ್ಲ. ಯಾವುದೇ ಷರತ್ತಿಲ್ಲ, ಅನ್ಕಂಡೀಷನಲಿ ಜಾಯ್ನ್. ಯಾವ ಲೋಕಸಭಾ ಕ್ಷೇತ್ರ ನಾನು ಕೇಳಿಲ್ಲ. ಅವ್ರೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ನಿಭಾಯಿಸ್ತೀನಿ. ಏನು ಅವ್ರೇನಾದ್ರು ಸ್ಪರ್ಧೆ ಮಾಡ್ರಂತ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಬೇಡ ಅಂದ್ರೆ ಬೇಡ ಅಂತ. ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಬಿಜೆಪಿಯಲ್ಲಿ ಈಗ ಆರೋಪಕ್ಕೆ ನೋಡಿ, ಅದಕ್ಕೆ ಅದನ್ನೇ ನಾನು ಹೇಳ್ತಾ ಇರೋದು. ವಿಜಯೇಂದ್ರ ಅಧ್ಯಕ್ಷ ಮಾಡಿದರು, ಯಡಿಯೂರಪ್ಪನವರು ಮಾರ್ಗದರ್ಶನ ಮತ್ತು ನಮ್ಮನ್ನು ಸಹಿತ ಗೌರವದಿಂದ ಕರ್ಕೊಳ್ಳುವಂಥದ್ದು. ಇನ್ನೂ ಎಷ್ಟೋ ಜನ ಇದ್ದಾರೆ, ಅದು ನನಗೆ ಸಂಪರ್ಕ ಇಲ್ಲ, ಇನ್ನೂ ಎಷ್ಟೋ ಜನ ಬರೋರು ಇದ್ದಾರೆ. ಅದಕ್ಕೆ ಅದು ಯಾವ ಪ್ರೊಸೆಸ್ ಆಗ್ತದೆ, ಎಲ್ಲಿ ನೆಗ್ಲಿಜೆನ್ಸ್ ಆಗಿದೆ ಅನ್ನುವಂಥದ್ದು ಅದಕ್ಕೊಂದು ಉತ್ತರ ಕೊಡುವಂಥದ್ದು ಆಗಿದೆ. ನಾನು ಅವ್ರೇನು ಅನ್ಯಾಯ ಮಾಡಿದ್ದಾರೆ, ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ, ಏನೋ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಟೀಕೆ ಮಾಡಿ ನಾವು ಹೊರಗೆ ಬಂದಿಲ್ಲ. ಅಲ್ಲಿ ಹೋಗಿದ್ದೆ ಮತ್ತು ಅಲ್ಲಿ ಹೋಗೋದ್ರಿಂದ ಏನು ಕಾಂಗ್ರೆಸ್ಗೆ ಲಾಭ ಆಯಿತು ಅದು ಅವರಿಗೂ ಗೊತ್ತಿದೆ, ಜನಸಾಮಾನ್ಯರಿಗೆ ಗೊತ್ತಿದೆ, ರಾಜಕೀಯವಾಗಿ ವಿಶ್ಲೇಷಣೆ ಮಾಡುವಂಥವ್ರಿಗೆ ಗೊತ್ತಿದೆ. ಆಮೇಲೆ ಇಲ್ಲಿ ನಮ್ಮ ಮನೆ ಇದು ಮೊದಲಿಂದು, ಇಲ್ಲಿ ಇವತ್ತು ಆತ್ಮೀಯತೆಯಿಂದ ಕರೆದಾಗ ಗೌರವ ಕೊಡ್ತೀವಿ ಅಂತಂದಾಗ ವಾಪಸ್ ಬಂದಿದ್ದೀನಿ ಅಷ್ಟೇ. ಅಲ್ಲಿ ನಾನು ಯಾವುದೇ ಒಂದು ಸ್ಥಾನಮಾನವೂ ಕೇಳಿಲ್ಲ, ಅನ್ಕಂಡೀಷನ್ ಹೋಗಿದ್ದೆ. ಅವ್ರು ಏನೋ ಅವರು ಒಪ್ಕೊಂಡಿದ್ರು, ಇನ್ನು ಕೊಡಲಿಲ್ಲ ಅಂತ ನಾನು ಬ್ಲೇಮ್ ಮಾಡಿಲ್ಲ. ಮತ್ತು ಕೊನೆಗೆ ಅವರಿಗೆ ಬರುವಾಗ ಮುಖ್ಯಮಂತ್ರಿಗಳಿಗೆ ಮತ್ತು DCM ಅವರಿಗೆ ನೀವು ಭಾಳ ಒಳ್ಳೆಯ ಸಹಕಾರ ಕೊಟ್ಟಿದ್ದೀರಿ, ಗೌರವ ಕೊಟ್ಟಿದ್ದೀರಿ ಅಂತೇಳಿ ನಾವು ಟ್ಯಾಕ್ಸ್ ಹೇಳಿದ್ರು ಬಂದಿದ್ದೀವಿ. ಹಾಗಿಲ್ರಿ, ಬಾಡಿಗೆ ಮನಿ ಸ್ವಂತ ಮನಿ ಅನ್ನೋದು ಪ್ರಶ್ನೆ ಇಲ್ರಿ. ಇಲ್ಲೇ ನೋಡ್ರಿ, ಬಾಡಿಗೆ ಮನಿ ಅಲ್ಲ, ನಾವು ಇಲ್ಲಿ ನಮ್ದು ಇಲ್ಲಿ ಮನಿ ಕಟ್ಟಿದ್ದೆ ನಾನು 34 ವರ್ಷದಿಂದ. ಆ ಮನೆಗೆ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ, ಸರ್ವಾಧಿಕಾರ ಇದೆ ಅಂತ ಮೋದಿ ಅವರ ನೋಡ್ರಿ, ಅಂಥವು ಎಲ್ಲೆಲ್ಲಿ ಬಂದಾಗ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿ ಸರಿ ಮಾಡ್ರಿ ಅಂತ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.